ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಮರಳಿ ಸ್ವಾಗತ. SSCTD ಕೊನೆಯ ಹಂತದ ತಯಾರಿ ಯಾವ ರೀತಿ ಇರಬೇಕು, ಓಲ್ಡ್ ಕ್ವಶನ್ ಪೇಪರ್ ಯಾವ ತರ ಕ್ವಶನ್ಸ್ ಕೇಳ್ಯಾರು, ಮಿಡಲ್ ಶಿಫ್ಟ್ ಸ್ವಲ್ಪ ಹಾರ್ಡ್ ಕೇಳಿದಾರೆ ಕ್ವಶನ್ಸ್. ಅದ್ ನೋಡಕ್ ಹಾರ್ಡ್ ಅನಿಸ್ತಾವ, ಬಟ್ ಹಾರ್ಡ್ ಏನಿಲ್ಲ, ಮಾಡರೇಟ್ ಅದಾವ. ಮಾಡರೇಟ್ ಕ್ವಶನ್ಸ್ ಅದಾವು, ಮಾಡರೇಟ್ ಲೆವೆಲ್ ಅದಾವು. ನೋಡ್ಕೊರಿ, ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳ್ಯಾರ. ಕಾನ್ಸೆಪ್ಟ್ ಯಾವ ತರ ಇರ್ತೈತಿ, ಏನ್ ಕಾನ್ಸೆಪ್ಟ್ ಐತಿ ಮ್ಯಾಥ್ಸ್ ಒಳಗ ಅನ್ನೋದು ಅದ್ರ ಬೇಸ್ ಮೇಲೆ ಕೇಳ್ಯಾರು. ಸೊ ಅದ್ ಬಿಡಿಸ್ತಾನೆ. ಈಗ ಕೆಲವೊಂದು ಹುಡುಗರಿಗೆ ಈ ಕ್ವಶನ್ಸ್ ಡೌಟ್ಸ್ ಇದ್ದು, ಸೊ ಅದ್ರ ಸಂಬಂಧ ಇವಾಗ ಕ್ವಶನ್ಸ್ ಬಿಡಿಸ್ಬೇಕ ತಗೊಂಬಂದಿನಿ. ನೋಡ್ರಿ ಕ್ವಶನ್ಸ್. ಒಂದು ವೇಳೆ ರವಿ ಅವರ ಆದಾಯವು ರಾಮ್ ಅವರ ಆದಾಯಕ್ಕಿಂತ 24% ಅಷ್ಟು ಹೆಚ್ಚಾಗಿದೆ. ನೋಡ್ರಿ, ಇವರ ರವಿ ಅನ್ಕೋನು, ಇವರ ರಾಮ್ ಅನ್ಕೋನು. ಓಕೆ, ರವಿ ಅವರ ಆದಾಯವು ರಾಮ್ ಅವರ ಆದಾಯಕ್ಕಿಂತ 24% ಹೆಚ್ಚಾಗಿದೆ. 24% ಹೆಚ್ಚಾಗಿದೆ ಕೊಟ್ಟರು. ರವಿ ಅವರ ಆದಾಯವು ರಾಮ್ ಅವರ ಆದಾಯಕ್ಕಿಂತ 24% ಹೆಚ್ಚಾಗಿದೆ. ರವಿ ಅವರ ಆದಾಯ ಏನಂತ, ರಾಮ್ ಅವರ ಆದಾಯಕ್ಕಿಂತ 24% ಹೆಚ್ಚೈತಿ. ಉಳಿದ ರಾಮ್ಕಿಂತ 24% ರವಿ ಹೆಚ್ಚದಾರು. ನಾವೇನಪ್ಪಾ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಏನಪ್ಪಾ, 100. ಹೌದಾ, ನಾವ್ 100 ಅಂತ ಅನ್ಸರ್ ಮಾಡ್ಕೋನು. ರಾಮ್ ಅವ್ರ ಆದಾಯ 100 ಅನ್ಕೋನು, ರವಿ ಅವ್ರದ್ದು ಎಷ್ಟಾಕೈತಿ 24 ಹೆಚ್ಚಂದ್ರೆ 124. ಆಗ ರಾಮ್ ಅವರ ಆದಾಯವು ರವಿ ಅವರ ಆದಾಯಕ್ಕಿಂತ ಎಷ್ಟು ಶೇಕಡಾ ಕಡಿಮೆ ಆಗಿದೆ. ಇಲ್ಲಿ ಈ ತರ ಕೇಳಿದಾಗ ಏನ್ ಮಾಡ್ಬೇಕಂದ್ರ, ಯಾರಿಗ್ ಕಂಪ್ಯಾರಿಸನ್ ಕೂಡ ಮಾಡಾಕ್ತಾರ ತಿಳ್ಕೊಬೇಕು. ಯಾರಿಗ್ ಕಂಪ್ಯಾರಿಸನ್ ಮಾಡ್ಕೊಳತ್ತಾರ ನೋಡ್ರಿ. ರಾಮ್ ಅವರ ಆದಾಯವು ರವಿ ಅವರ ಆದಾಯಕ್ಕಿಂತ ಎಷ್ಟು ಶೇಕಡಾ ಕಡಿಮೆ ಇದೆ. ಇವ್ರಿಗಿಂತ ಇವರು 24% ಜಾಸ್ತಿ ಇದಾರೆ, ಬಟ್ ಇವ್ರಿಗಿಂತ ಇವರು ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದಾರೆ ಅಂತ ಹೇಳ್ತಾರ. ನಾರ್ಮಲ್ ಆಗಿ 24 ತನಕ ಬರಂಗಿಲ್ಲ, ಇದು ಪರ್ಸೆಂಟೇಜ್ ಇದು ಲಕ್ಷ ಇರ್ಬೇಕು. ಓಕೆ, ಈಗ ನಾವು ಏನ್ ಮಾಡೋಣ ಅಂತಂದ್ರ, ಇವ್ರಿಗೆ ಕಂಪೇರ್ ಮಾಡಾಕತ್ತಾರ. ಯಾರಿಗೆ? ರವಿ ಅವರ ಆದಾಯಕ್ಕೆ. ಈಗ ರವಿ ಅವರ ಆದಾಯ ಎಷ್ಟಪ್ಪ? 124. ಹೌದು, 124. ರವಿ ಅವ್ರಿಗೂ 124 ಐತಿ. ರಾಮ್ ಅವ್ರು ಎಷ್ಟು ಕಡಿಮೆ ಅದಾರು ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಎಷ್ಟು ಕಡಿಮೆ ಅದಾರಪ್ಪ ಇಲ್ಲಿ? ನಾರ್ಮಲ್ ಆಗಿ ಒಂದು ಸಂಖ್ಯೆಯ ಪ್ರಕಾರ ಎಷ್ಟು ಕಡಿಮೆ ಅದಾರು? 24 ಕಡಿಮೆ ಅದಾರು. 124 ಇವ್ರು ಅದಾರು. ಇವ್ರಿಗಿಂತ ಇವ್ರು ಎಷ್ಟು ಕಡಿಮೆ ಅದಾರ? 24 ಕಡಿಮೆ ಅದಾರ. ಏನ್ ಕೇಳ್ತಾರ ಅವರು? ಶೇಕಡಾವಾರು ಕೇಳ್ತಾರೆ. ಎಷ್ಟು ಶೇಕಡಾ ಕಡಿಮೆ ಆಗಿದೆ ಕೇಳ್ತಾರೆ. ಶೇಕಡಾ ಅಂದ್ರೆ ನಾವೇನ್ ಮಾಡ್ಬೇಕು? 100ಕ್ಕೆ ಗುಣಾಕಾರ. ಓಕೆ, ಈ ಕ್ಯಾನ್ಸಲ್ ಮಾಡೋಣ. 6 ಮಧ್ಯ ಹೋಗ್ತಾ ಇವು, ಇಲ್ಲ 4 ಮಧ್ಯ ಹೊಡಿ. 4 ಮಧ್ಯ ಹೋಗ್ತಾವ. ಓಕೆ, 4 6 24, 4 3 12, 4 1 4. ನೆಕ್ಸ್ಟ್ ನೋಡ್ರಿ, ಇಲ್ಲಿ 6 ಐತಿ, ಇಲ್ಲಿ 100 ಐತಿ. 6 × 100 600 ಡಿವೈಡ್ ಬೈ 31%. ಇಷ್ಟ ಆನ್ಸರ್. ಎಷ್ಟದಾರು? 600 ಡಿವೈಡ್ ಬೈ 31% ಕಡಿಮೆ ಅದಾರು. ಇಷ್ಟ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್. ಒಂದು ವೇಳೆ 18 ಮತ್ತು 98ರ ಸರಾಸರಿ ಸಮಾನುಪಾತ 2a + 6 ಆಗಿದ್ದರೆ, ನೋಡ್ರಿ, 18 ಮತ್ತು 98ರ ಸರಾಸರಿ ಸಮಾನುಪಾತ 2a + 6 ಆಗಿದ್ದರೆ a ನ ಮೌಲ್ಯ ಎಷ್ಟು ಅಂತ ಹೇಳ್ತಾರೆ. ಫಸ್ಟ್ ನಾವು ಸರಾಸರಿ ಸಮಾನುಪಾತವನ್ನ ಕಂಡುಹಿಡಿಬೇಕು, ಆಮೇಲೆ a ವ್ಯಾಲ್ಯೂ ಅನ್ನ ಸಿಗುತ್ತಾನೆ. ಸರಾಸರಿ ಸಮಾನುಪಾತ ಕಂಡುಹಿಡಿಬೇಕಾದ್ರೆ ಏನಂತಪ್ಪ, ಒಂದು ಫಾರ್ಮುಲಾ ಏನಪ್ಪ ಅಂತಂದ್ರ √a × b. √a × b ಮಾಡಿದಾಗ ನಮ್ಗೆ ಸರಾಸರಿ ಸಮಾನುಪಾತ ಸಿಗ್ತೈತಿ. √a × b ಅಂದ್ರೆ ಇದಪ್ಪ, ಇದ a, ಇದ b, ಇದ a, ಇದ b. √a × b ಮಾಡಿದಾಗ ನಮ್ಗ ಮುಂದಿನ ಪ್ರೊಸೀಜರ್ ಹೋಗಬಹುದು. ಈಗ √a × b ಮಾಡೋಣ. √a ಏನಪ್ಪ? 18 × 98. 18 ಮತ್ತು 98ರ ಸ್ಕ್ವೇರ್ ಸಂಖ್ಯೆಯನ್ನ ಕಂಡುಹಿಡಿಯಕ್ ಆಗುದಿಲ್ಲ, ಯಾಕಂದ್ರೆ ಸ್ಕ್ವೇರ್ ಸಂಖ್ಯೆ ಇಲ್ಲ ಅಂದ್ರೆ ಪಾಯಿಂಟ್ ಅದಾಗ ಐತಿ. ಸೊ ಏನ್ ಸಮಸ್ಯೆ ಆಗತೈತಿ ಅಂತಂದ್ರೆ, ಇದನ್ನ ಇವೆರಡನ್ನ ಇಂಟು ಮಾಡಿ ಸ್ಕ್ವೇರ್ ಸಂಖ್ಯೆ ತೆಗಿಬಹುದು. ಇವೆರಡನ್ನ ಇಂಟು ಮಾಡಿ ಸ್ಕ್ವೇರ್ ಸಂಖ್ಯೆ ತೆಗಿಬಹುದು. ಬಟ್ ಇಂಟು ಮಾಡೋಕ್ಕಿಂತ ಬೆಸ್ಟ್ ಐಡಿಯಾ ಏನಪ್ಪಾ ಅಂತಂದ್ರೆ, ಇದನ್ನ ಎರಡನ್ನ ಒಡ್ಕೊಂಡ್ ಕೂಡಲೇ ಸ್ಕ್ವೇರ್ ಸಂಖ್ಯೆ ಸಿಗ್ತೈತಿ. 18ಅನ್ನ ಒಡ್ಕೋಬೇಕು. ಯಾವ ರೀತಿ ಒಡ್ಕೋಬೇಕು ನೋಡ್ರಿ, ರೂಟ್ ಒಂದ್ ಸ್ಕ್ವೇರ್ ಸಂಖ್ಯೆ ಬರೋ ತರ ಒಡ್ಕೋಬೇಕು. ಸ್ಕ್ವೇರ್ ಸಂಖ್ಯೆ ಬರೋ ತರ. ಈ ಸ್ಕ್ವೇರ್ ಸಂಖ್ಯೆ ಬರೋ ತರ ಯಾವ ತರ ನೋಡ್ರಿ, 18ನ ಯಾವ ರೀತಿ ಒಡ್ಕೋಬಹುದು? 9 × 2 ಸ್ಕ್ವೇರ್ ಸಂಖ್ಯೆ ಇಲ್ಲಿ ಐತಿ, ಸಿಕ್ತು. ನೆಕ್ಸ್ಟ್ ಇಂಟು ಇದನ್ನ ಯಾವ ರೀತಿ ಒಡ್ಕೋಬಹುದು? 98ನ್ನ 49 × 2 ಮಾಡಿದ್ರೆ 98 ಆಕೈತಿ. 49 × 2 ಅಥವಾ
ಈಜಿ ಇನ್ನು ನಿಮಗೆ ಈಜಿ ಆಗುತ್ತೆ. 2 ಇಂಟು 49 ಈ ರೀತಿ ಹೊಡ್ಕೋಬಹುದು. ಬರ್ಕೊಂಡಿವಿ. ಈಗ ತಾನ ಸ್ಕ್ವೇರ್ ಎಲ್ಲರೂ ಸ್ಕ್ವೇರ್ ಸಂಖ್ಯೆ ಸಿಕ್ತೆ. ಇಲ್ಲಿ ಸಿಕ್ತು ನೋಡ್ರಿ 2 ಇಂಟು 2 ಅಷ್ಟೇ 4. 2 ಇಂಟು 2 4 ಹೌದಾ. ನೆಕ್ಸ್ಟ್ 49 ಸ್ಕ್ವೇರ್ ಸಂಖ್ಯೆ 7, 9 ಸ್ಕ್ವೇರ್ ಸಂಖ್ಯೆ 3 ಎಲ್ಲವನ್ನ ಹೊರ ತೆಗೆದು ಬಿಡೋಣ. ಇಲ್ಲಿ ನೋಡ್ರಿ ಇದು ಕಂಟಿನ್ಯೂ ಮತ್ತೆ ಇದೆ. 9 ಸ್ಕ್ವೇರ್ ಸಂಖ್ಯೆ 3 ಇಂಟು 2 ಕೂಡ ಇರುತ್ತೆ. 2 ಇಂಟು 2 4 ಅಲ್ಲ. 4 ಸ್ಕ್ವೇರ್ ಸಂಖ್ಯೆ 2. ನೆಕ್ಸ್ಟ್ 49 ಸ್ಕ್ವೇರ್ ಸಂಖ್ಯೆ 7. ಹೆಂಗ್ರಿ ಸ್ಕ್ವೇರ್ ಸಂಖ್ಯೆ ಅಂದ್ರ 3 ಯಾಕೆ ಬರುತ್ತೆ? 3 3 9, 2 2 4, 7 7 49. ಓಕೆ, ಈ ರೀತಿ ಸ್ಕ್ವೇರ್ ಸಂಖ್ಯೆ ಸಿಕ್ತು. ಈಗೇನ್ ಮಾಡೋಣ? ಗುಣಾಕಾರ ಮಾಡೋಣ. 3 2 6, 6 42. ಸರಾಸರಿ ಸಮಾನುಪಾತ ಎಷ್ಟು ಸಿಕ್ತು? 42 ಸಿಕ್ತು. ಈಗ ಏನ್ ಕೇಳ್ಯಾರ? ಇವುಗಳ ಸರಾಸರಿ ಸಮಾನುಪಾತ 2a + 6 ಆದರೆ ಏನ ಮೌಲ್ಯ ಎಷ್ಟು? ನಮಗ್ ಸರಾಸರಿ ಸಮಾನುಪಾತ ಸಿಕ್ಕತಿ 42. ಓಕೆ, ಸರಾಸರಿ ಸಮಾನುಪಾತ 42 ಸಿಕ್ಕತಿ. ಅವ್ರ ಏನ್ ಹೇಳತ್ತಾರು? ಸರಾಸರಿ ಸಮಾನುಪಾತವು 2a + 6 ಆಗಿದ್ದರೆ, ಸರಾಸರಿ ಸಮಾನುಪಾತ = 2a + 6 ಆಗಿದ್ದರೆ ಏನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರ. ಓಕೆ, ಈಗ ಇಲ್ಲಿ ಪ್ಲಸ್ ಐತಿ, ಈ ಕಡೆ ತಗೊಂಡ್ರೆ ಏನಾಗೈತಿ? ಮೈನಸ್ ಆಗೈತಿ. 42 - 6 = 2a. ಬರಬರ 2a ಇಲ್ಲೇ ಇಟ್ಕೊಂಡು 6 ಕಡೆ ತಗೊಂಡಿ, ಪ್ಲಸ್ 6 ಇದ್ದು ಮೈನಸ್ 6 ಮಾಡ್ಕೊಂಡಿ. ಈಗ 42 6 ತೆಗೆದ್ರೆ ಎಷ್ಟು? 42 6 ತೆಗೆದ್ರೆ 36. 36 = 2a. ಬರಬರ. ಈಗ ಈಗ ಇಲ್ಲಿ ಏನೈತಿ? 36 ಐತಿ, 2 ಐತಿ. 2 ಕ್ಯಾನ್ಸಲ್ ಮಾಡ್ತಾನೆ, ಯಾಕಂದ್ರೆ ಮಿಡಲ್ ಈಕ್ವಲ್ ಟು ಇದಾಗ ಏನಾಗೈತಿ? ಕ್ಯಾನ್ಸಲ್ ಆಕೈತಿ. 2 1 2, 2 18 36. a = 18. ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಮೂರನೇ ಕ್ವಶನ್. ಒಂದು ಕೆಲಸವನ್ನು ಎ ಮತ್ತು ಬಿ ಅವರುಗಳು ಕ್ರಮವಾಗಿ 30 ದಿನಗಳಲ್ಲಿ ಮತ್ತು 10 ದಿನಗಳಲ್ಲಿ ಮಾಡಬಲ್ಲರು. ನೋಡ್ರಿ, ಒಂದ್ ಕೆಲಸ ಐತಿ. ಎ ಅನ್ನೋರು 30 ದಿನ ತಗೋತಾರತ್ತ, ಬಿ ಅನ್ನೋರು 10 ದಿನ ತಗೋತಾರ. ಓಕೆ, ಒಂದು ವೇಳೆ ಎ ಅವರು ಕೆಲಸವನ್ನು ಆರಂಭಿಸಿ, ಎ ಅನ್ನೋರು ಫಸ್ಟ್ ಕೆಲಸ ಆರಂಭಿಸ್ತಾರ. ಎ ಮತ್ತು ಬಿ ಅವರುಗಳು ದಿನ ಬಿಟ್ಟು ದಿನ ಕೆಲಸ ಮಾಡಿದರೆ, ಎ ಮತ್ತು ಬಿ ಅವರು ದಿನ ಬಿಟ್ಟು ದಿನ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸವು ಮುಗಿಯುತ್ತದೆ? ಏನ್ ನೋಡ್ರಿ, ಎ ಮತ್ತು ಬಿ ಅವರು ಇಬ್ರು ಮಂದಿ ಕೆಲಸಗಾರರು. ಎ ಅನ್ನೋರು ಒಂದ್ ಕೆಲಸ ಮಾಡಕ್ 30 ದಿನ ತಗೋತಾರು, ಬಿ ಅನ್ನೋರು ಒಂದ್ ಕೆಲಸ ಮಾಡಕ್ 10 ದಿನ ತಗೋತಾರು. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರ, ಇವ್ರಿಬ್ರು ಕೂಡಿ ಎ ಅನ್ನೋ ಕೆಲಸ ಆರಂಭ ಮಾಡ್ತಾನ. ಫಸ್ಟ್ ಕೆಲಸ ಎ ನಾವು ಆರಂಭ ಮಾಡ್ತಾನೋ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಇಬ್ರು ಕೂಡಿ ಹೆಂಗ್ ಕೆಲಸ ಮಾಡ್ತಾರ ಅಂದ್ರೆ, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಎ ಒಂದ್ ದಿವ್ಸ ಕೆಲಸ ಮಾಡಿದ್ರೆ ಬಿ ಒಂದ್ ದಿವ್ಸ ಕೆಲಸ ಮಾಡೋದು. ಒಂದನೇ ದಿವ್ಸ ಎ ಮಾಡಿದಂದ್ರ 2ನೇ ದಿವ್ಸ ಬಿ ಮಾಡೋದು, ಮತ್ 3ನೇ ದಿವ್ಸ ಎ ಮಾಡೋದು, 4ನೇ ದಿವ್ಸ ಬಿ ಮಾಡೋದು, ಈ ರೀತಿ. ಓಕೆ, ಈ ರೀತಿ ಕೆಲಸ ಮಾಡ್ಕೊತ ಹೋಗ್ತಾರು. ಹಂಗಾದ್ರೆ ಕೆಲಸ ಮುಗಿಬೇಕಾದ್ರೆ 2 ದಿವ್ಸ ಟೈಮ್ ತಗೋದಕ್ಕೆ ಹೇಳ್ತಾರ. ಕೆಲಸ ಮುಗಿಯಕ್ಕೆ 2 ದಿನ ಟೈಮ್ ತಗೋದಕ್ಕೆ ನಾವು ತಿಳ್ಕೊಬೇಕಾದ್ರ ಫಸ್ಟ್ ಏನ್ ಮಾಡ್ಬೇಕು? ಕೆಲಸ ಎಷ್ಟೈತಿ ತಿಳ್ಕೊಬೇಕು. ಕೆಲಸ ಎಷ್ಟೈತಿ ತಿಳ್ಕೋದ ಹೆಂಗ? ಲಸ ತೆಗಿಬೇಕು. 2ರದ್ದು ಲಸ ತೆಗೆದ್ರೆ ಕೆಲಸ ಎಷ್ಟೈತಿ ಗೊತ್ತಾಕೈತಿ. 2ರದ್ದು ಲಸ ಎಷ್ಟಾಕೈತಿ? 30 ಆಕೈತಿ. 30 ಆಕೈತಿ. ಈಗ ಕೆಪಾಸಿಟಿ ತಗೋಬೇಕು, ಒಬ್ಬೊಬ್ರದ್ದು ತಾಕತ್ ತಿಳ್ಕೊಬೇಕು. ಒಂದ್ ದಿವ್ಸಿಗೆ ಎಷ್ಟು ಕೆಲಸ ಮಾಡ್ತಾರ ನಂಗೆ, ಹೌದಿಲ್ಲ? ಒಂದ್ ದಿವ್ಸಿಗೆ ಒಬ್ಬ ಎಷ್ಟು ಕೆಲಸ ಮಾಡ್ತಾನ ತಿಳ್ಕೊಬೇಕು. ಈಗ ಓಕೆ, ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? 30 ಎಷ್ಟಲೇ 30? 30 ಒಂದಲೇ 30. 10 ಎಷ್ಟಲೇ 30? 10 3ಲೇ 30. ಕರೆಕ್ಟಾ? ಇದು ಏನಪ್ಪಾ ಅಂತಂದ್ರ, ಇವ್ರದ್ದು ಕೆಪಾಸಿಟಿ. ಎ ಅನ್ನೋ ಒಂದ್ ದಿವ್ಸದ ಕೆಪಾಸಿಟಿ 1, ಬಿ ಅನ್ನೋ ಒಂದ್ ದಿವ್ಸದ ಕೆಪಾಸಿಟಿ 3. ಫಾರ್ ಎಕ್ಸಾಂಪಲ್, ಏನಪ್ಪಾ ಅಂತಂದ್ರ, ಎ ಅನ್ನವ ಒಂದ್ ದಿವ್ಸಿಗೆ 1 ಗೋಡಿ ಕಟ್ತಾನ, ಬಿ ಅನ್ನವ ಒಂದ್ ದಿವ್ಸಿಗೆ 3 ಗೋಡಿ ಕಟ್ತಾನ. ನಂಗೆ ಅವ್ರ ತಾಕತ್. ಓಕೆ, ಏನ್ ಕೊಟ್ಟಿರ್ತಂದ್ರ ಅವ್ರ ಎ ಅನ್ನೋರು ಫಸ್ಟ್ ಕೆಲಸ ಚಾಲೂ ಮಾಡ್ತಾರು ಅಂತ ಹೇಳಾಕ್ತಾರ. ಎ ಅನ್ನೋರು ಫಸ್ಟ್ ಕೆಲಸ ಚಾಲೂ ಮಾಡ್ತಾರು, ಬಿ ಅನ್ನೋರು ನೆಕ್ಸ್ಟ್ ಡೇ ಬಂದು ಕೆಲಸ ಮಾಡ್ತಾರು. ಓಕೆ, ಈಗ 1ನೇ ದಿವ್ಸ ಮತ್ತು 2ನೇ ದಿವಸ ಇರ್ತೈತಿ. 1ನೇ ದಿವಸ ಎ ಅನ್ನೋರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರು. ಎಷ್ಟು ಕೆಲಸ ಮುಗಿಸ್ತಾರ ಒಂದ್ ದಿವ್ಸಿಗೆ ಅವ್ರು? ಒಂದಲ್ಲ. ನೆಕ್ಸ್ಟ್ 2ನೇ ದಿವಸ ಯಾರು ಬರ್ತಾರ? 2ನೇ ದಿವಸ ಬಿ ಬರ್ತಾರ. ಬಿ ಬಂದ್ ಏನ್ ಮಾಡ್ತಾನು? ಒಂದ್ ದಿವ್ಸಿಗೆ 3 ಕೆಲಸ ಮಾಡ್ತಾನ. ಅಂದ್ರೆ 2ನೇ ದಿವಸ ಬಂದು 3 ಕೆಲಸ ಮಾಡ್ತಾನ. ಅಂದ್ರ ಇಲ್ಲಿ 2 ದಿವ್ಸ ಕೂಡಿ 8 ಕೆಲಸ ಮುಗಿಸಿರು, ಇಬ್ರು ಕೂಡಿ 4 ಕೆಲಸ ಮುಗಿಸಿರು. ಅಂದ್ರ
2 ದಿವಸಿಗೆ 4 ಕೆಲಸ ಮುಗಿಸ್ರಿ. ಹೌದಾ? ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತೀನಿ ನೋಡ್ರಿ. ಇದಕ್ಕಿಂತ ಸ್ಪೀಡ್ ಆಗಿ ಬಿಡಿಸಬಹುದು, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋರಿ. ಎರಡು ದಿವಸಿಗೆ 4 ಕೆಲಸ ಮುಗಿತು. ನೆಕ್ಸ್ಟ್ ಎರಡು ಅದಕ್ಕೂ ನೆಕ್ಸ್ಟ್ ನೋಡ್ರಿ, ಇಬ್ರಿಗೂ ಬೇರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಮಾಡತ್ತಂದ್ರೆ ಈಗ 2 ದಿವಸ ತಗೋತಾರೆ ಇಬ್ರು ಕೂಡ. ಒಂದ್ ದಿವಸ ಅಂದ್ರೆ 2 ದಿವಸಿಗೆ ಇಬ್ರು ಕೂಡ 4 ಕೆಲಸ ಮುಗಿಸ್ರಿ. ನೆಕ್ಸ್ಟ್ 4ನೇ ದಿವಸ ಬರ್ತಾರ, ಅದ ಟೋಟಲ್ 4ನೇ ದಿವಸ ರಿಸಲ್ಟ್. ಮೂರನೇ ದಿವಸ ಎ ಮಾಡ್ತಾನೋ, 4ನೇ ದಿವಸ ಮತ್ತೆ ಬಿ ಮಾಡ್ತಾನೋ, 5ನೇ ದಿವಸ ಎ ಮಾಡ್ತಾನೋ, ಮತ್ತೆ 6ನೇ ದಿವಸ ಬಿ ಮಾಡ್ತಾನೋ. ಸೊ ಈ ರೀತಿ ಹೋಗಿರ್ತೈತಿ. ಸೊ 2ನೇ ದಿವಸ 2 ದಿವಸಿಗೆ ಇಬ್ರು ಕೂಡ 4 ಮುಗಿಸ್ರಿ. ನೆಕ್ಸ್ಟ್ 4 ದಿವಸಿಗೆ ಎಷ್ಟ್ ಕೆಲಸ ಮುಗಿಸ್ತಾರೋ ನೋಡ್ರಿ. 4 ದಿವಸಿಗೆ ಮತ್ತೆ 4 ಕೆಲಸ ಮುಗಿಸ್ತಾರ ಅಂದ್ರ ಎಷ್ಟಾಗ್ತಿಲ್ಲಿ 8 ಕೆಲಸ ಆತ. 4 ದಿವಸ ಆತ. 4 ದಿವಸ ಅಂದ್ರೆ 1 ದಿವಸ ಬಿಟ್ಟು 1 ದಿವಸ ಅಂದ್ರೆ 2 ದಿವಸ ತಗೋತಾರ. ನೆಕ್ಸ್ಟ್ 6 ದಿವಸಿಗೆ ಮತ್ 4 ಅಂದ್ರ 12 ಕೆಲಸ. ನೆಕ್ಸ್ಟ್ 6 ದಿವಸ 8 ದಿವಸಿಗೆ 16 ಕೆಲಸ. ಯಾಕಂದ್ರೆ ನೋಡ್ರಿ, 2 ದಿವಸಿಗೆ 4 ಅಂದ್ರ 4 ದಿವಸಿಗೆ 8, 6 ದಿವಸಿಗೆ 12, 8 ದಿವಸಿಗೆ 16, ಡಬಲ್ ಆಗತೈತಿ. ಹೌದಾ? ಆಮೇಲೆ 10ನೇ ದಿವಸ ಇವ್ರದ್ದು 20 ಕೆಲಸ ಮುಗಿತ್ತು. 11ನೇ ದಿವಸ ಬರಂಗಿಲ್ಲ, ಅಂದ್ರೆ 2 ದಿವಸ ಅಲ್ಲ, 1 ದಿವಸ ಬಿಟ್ಟು 1 ದಿವಸ. 12ನೇ ದಿವಸದಿಂದ ಏನಾತ 24 ಕೆಲಸ ಆತು. ನೆಕ್ಸ್ಟ್ 14ನೇ ದಿವಸ 28 ಕೆಲಸ ಆತು. 8 ಕೆಲಸ ತಿಳಿ 35 ಸರಿ ಬಂತು. ಬಟ್ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಡೈರೆಕ್ಟ್ 16ನೇ ದಿವಸ ಅಂದ್ರ 32 ಆಕೈತಿ. ಅಂದ್ರೆ ಇಲ್ಲಿ ಕೆಲಸ ಇರೋದು 30 ಐತಿ. ಸೊ 16 ದಿವಸ ಹೋಗಬಾರದು. ಇಲ್ಲಿಗೆ ಏನೈತಿ, ಇಬ್ಬರದು ವರ್ಕ್ ಕಂಪ್ಲೀಟ್ ಆಗೈತಿ. ಅಲ್ಲಿಗೆ ಇಲ್ಲಿಗೆ ಬಂದ. ನೆಕ್ಸ್ಟ್ ಪಾಳೆ ಯಾರ್ದು ಇರ್ತೈತಿ? ಏನ್ ಇರ್ತದಲ್ಲ ಪಾಳೆ. ನೆಕ್ಸ್ಟ್ ಪಾಳೆ ಈಗ ಇಲ್ಲಿ ದಿವಸ ಇಬ್ರು ಕೂಡ ಮಾಡ್ರಿ ಇಲ್ಲಿ ಮಟ. ಈಗ 1 ದಿವಸ 1 ದಿವಸ ಆಗಿ ಬರ್ತ. ನೆಕ್ಸ್ಟ್ ಪಾಳೆ ಯಾರ್ದನ ಎ ಪಾಳೆ ಇರ್ತೈತಿ. ನೆಕ್ಸ್ಟ್ ಏನ ಬರ್ಬೇಕ? ಏನ್ ಕೆಪಾಸಿಟಿ ಐತಿ 1 ದಿವಸಿಗೆ 1 ಐತಿ. ಇಲ್ಲಿ 8 ಕೆಲಸ ಆಗೈತಿ, 28 ಆಗೈತಿ. 8 ಕೆಲಸ 30, 28 ಆಗೈತಿ. ಇನ್ನ 8 ಕೆಲಸ ಹೋಗ್ತಿ, ಇನ್ 2 ಕೆಲಸ ಹೋಗ್ತಿ. ಇನ್ 2 ಗೋಡಿ ಕಟ್ಟಬೇಕು. 2 ಗೋಡಿ ಕಟ್ಟಬೇಕಂದ್ರೆ ನೆಕ್ಸ್ಟ್ ಪಾಳೆ ಯಾರತಿ ಏದ ಬರುತ್ತೆ ಫಸ್ಟ್. ಈಗ ಎ ಬರ್ತಾನೆ ನೆಕ್ಸ್ಟ್. ಇವಾಗ 15 ದಿವಸಿಗೆ 15 ದಿವಸಿಗೆ ಏನ ಬರ್ಬೇಕಲ್ಲ, 14 ದಿವಸ 15 ದಿವಸಿಗೆ ಏ ಬಂದ್ ಏನ್ ಮಾಡ್ತಾನು 29ನೇ ಗೋಡಿ ಕಟ್ಟಿ ಬಿಡ್ತಾನ. 15 ದಿವಸಿಗೆ ಬಂದ ಏ ಅದ್ರ ನೆಕ್ಸ್ಟ್ ಪಾಳೆ ನೆಕ್ಸ್ಟ್ ಬಿ ಪಾಳೆ. ಬಿ ಬಂದ ಬಟ್ ಕೆಲಸ ಉಳ್ದತಿ. ನೆಕ್ಸ್ಟ್ ಏಟ 1 ಕೆಲಸ ಉಳ್ದತಿ. ನೆಕ್ಸ್ಟ್ ಬಿ ನ ಬರ್ಬೇಕ. ಬಟ್ ಬಿ ಬರ್ತಾನಂದ್ರೆ ಹೆಂಗ್ ಬರ್ತಾನು? ಬಿಂದ 1 ದಿವಸದ ಕೆಪಾಸಿಟಿ 3 ಐತಿ. ಬಟ್ ಕೆಲಸ ಉಳಿದಿದೆ ಅಷ್ಟ 1 ಕೆಲಸ ಉಳಿದೈತಿ. ಕೆಲಸ ಉಳಿದಿದ್ದಾರೆ 1, ಅವ್ನ ಕೆಪಾಸಿಟಿ 3. 1 ಕೆಲಸ ಮುಗಿಸಾಕ ಬಿ ಎಷ್ಟು ತಗೋತಾನ? 1. ಮೊದಲೇಟಾಗೈತಿ 15 ದಿವಸ ಆಗೈತಿ. ಬಿ ಬಂದ 1/3 ಡೇಸ್ ತಗೋತಾನ. ಅಂದ್ರ ಟೋಟಲ್ 15 ದಿವಸ 1 ಅಂದ್ರ 15 ಪೂರ್ಣಾಂಕ 1/3 ಟೈಮ್ ತಗೋತಾರ ಇಬ್ರು ಸೇರಿ. ಇಲ್ಲಿ ನೋಡ್ರಿ ಆಪ್ಷನ್ 2. ಇದು ನಿಮಗ ಕಾನ್ಸೆಪ್ಟ್ ಅರ್ಥ ಆಗ್ಲಿ ದೊಡ್ಡ ಹೇಳಿನ. ಬಟ್ ಸಿಂಪಲ್ ಆಗಿ ಎಷ್ಟು ಶಾರ್ಟ್ ದಾಗ ಬಿಡಿಸಬಹುದು ಅಂತ ಹೇಳ್ತ ನೋಡ್ರಿ. ಇಲ್ಲಿ ಹೇಳ್ತ ನೋಡ್ರಿ, ಇದು ಕಾನ್ಸೆಪ್ಟ್ ಅಂತೂ ಅರ್ಥ ಐತಿ ನಿಮಗ. ಇದನ್ನ ಯಾವ ರೀತಿ ಬಿಡಿಸಬಹುದು, ಇಷ್ಟೆಲ್ಲ ಬರ್ಬೋದಿಲ್ಲ ಅವಶ್ಯಕತೆ ಇಲ್ಲ. ನಿಮ್ಗೆ ಅರ್ಥ ಆಗ್ಲಿ ದೊಡ್ಡ ಹೇಳಿನ. ಇದನ್ನ ಈಸಿಯಾಗಿ ಶಾರ್ಟ್ ದಾಗ ಯಾವ ತರ ಬಿಡಿಸಬಹುದು ನೋಡ್ರಿ. ನೋಡ್ರಿ, 1 ಶಿವ ಬರ್ತಾನ, 1 ಶಿವ ಬರ್ತಾನ. 1 ದಿವಸ ಬಿಟ್ಟು 1 ದಿವಸ ಕೆಲಸ ಮಾಡ್ತಾರ. ಈಗ 1 ಶಿವ ಅಂದ್ರೆ ಟೋಟಲ್ 2 ತಗೊಂಡ್ರಿ ಅವ್ರು. 2 ತಗೋತಾರ. 2 ದಿವಸಿಗೆ ಕೆಲಸ ಮಾಡ್ರಿ. 1 3 2 ದಿವಸಿಗೆ 4 ಕೆಲಸ ಮಾಡ್ರಿ. ಹೌದು, ಎಷ್ಟು ಕೆಲಸ ಮಾಡ್ಬೇಕು? 30 ಕೆಲಸ ಮಾಡ್ಬೇಕು. ಹೌದಾ? 30 ಕೆಲಸ ಮಾಡ್ಬೇಕಾದ್ರೆ ಒಂದ್ ಹೇಳ್ತೀನಿ ಕೇಳ್ರಿ. 2 ದಿವಸಿಗೆ 4 ಅಂತಂದ್ರ ಈಗ 4ರ ಮಧ್ಯಾಗ 4 ಎಷ್ಟಾಗಬೇಕಲ್ಲ? 4ರ ಮಧ್ಯಾಗ 30 ನಿಯರ್ 30 ಅಂತೂ 4ರ ಮಧ್ಯಾಗ ಬರಂಗಿಲ್ಲ ಅಂದ ಬಳಕ 4ರ ಮಧ್ಯಾಗ 30 ಸನೆ ಬರ್ತಕ್ಕಂಥದ್ದು ಅಮೌಂಟ್ ಅನ್ನ ನಾವು ಟಾರ್ಗೆಟ್ ಮಾಡ್ಕೋಬೇಕು. ಹಂಗಾಗಿ ಯಾವ ಬರತ್ರಿ? 4ರ ಮಧ್ಯಾಗ 30 ಸನೆ 28 ಬರ್ತೈತಿ. 4 ಎಷ್ಟಲಿ 28? 4 7 28. ಅಂದ್ರ ಒಬ್ಬೊಬ್ಬ 7 ಸಲ ಕೆಲಸ ಮಾಡ್ತಾನ. ಹೌದು, ಒಬ್ಬೊಬ್ಬ 7 ಸಲ ಕೆಲಸ ಮಾಡ್ತಾನ. ಇವ್ 7 ಸಲ ಪಾಳೆ ಬಂದ್ ಹೋಗ್ತಾವ. 28 ಕೆಲಸ ಆಗೋಗ್ಬಿಡ್ದ. ಎಷ್ಟ? 28 ಕೆಲಸ ಆಗೋಗ್ಬಿಡ್ದ. ಎ 7 ಸಲ ಬರ್ತಾನೋ, ಬಿ 7 ಸಲ ಬರ್ತಾನೋ. ಅಂದ್ರೆ 7 ಕೂಡಿಸಿದ್ರೆ ಎಷ್ಟಾತ? 14 ದಿವಸ ತಗೋತಾರ. ಇವ್ 7 ದಿವಸ ಅವ್ 7 ದಿವಸ ಅಂದ್ರೆ 14 ದಿವಸ ತಗೋತಾರು. 14 ದಿವಸ ಆತು. 14 ದಿವಸ ಎಷ್ಟು ಕೆಲಸ ಮುಗಿಸಿರೋರಲ್ಲಿ? 28 ಕೆಲಸ ಮುಗಿಸಿರ. ಇನ್ನೆಷ್ಟು ಕೆಲಸ ಹೋದವ?
ಇನ್ ಎರಡು ಕೆಲಸ ಉಳ್ದಾವ್. ಇನ್ ಎರಡು ಕೆಲಸ ಒಳಗ ಎ ಒಂದು ಬಂದ್ ಹೋಗ್ತಾನು, ಬಿ ಒಂದ್ಸಲ ಎ ಒಂದ್ಸಲ ಬಂದ್ ಹೋಗ್ತಾನೆ. ಎ ಒಂದ್ಸಲ ಬಂದ್ ಏನ್ ಮಾಡ್ತಾನ, ಒಂದ್ ಕೆಪಾಸಿಟಿ ಒಂದ್ ದಿವಸ ಒಂದ್ ಕೆಪಾಸಿಟಿ ಇಡಕ ಒಂದ್ ದಿವಸಿಗೆ ಒಂದ್ ಐತಿ. ಅಂದ್ರ ಎ ಬಂದಿದ್ರ ಇನ್ ಯಾರ್ ಕೆಲಸದೊಳಗ ಒಂದ್ ಕೆಲಸ ಮಾಡಿ ಹೋಗ್ತಾನು, ಉಳಿತಟ್ಟ ಇನ್ ಒಂದ್ ಕೆಲಸ. ಹೌದು. ನೆಕ್ಸ್ಟ್ ಬಿ ಕೆಪಾಸಿಟಿ ಇಡತ್ತಿ 3 ಐತಿ. ಉಳಿದಿದ್ ಕೆಲಸ ಎಷ್ಟ, ಒಂದ್ ಕೆಲಸ ಉಳ್ದತಿ, ಅವನ್ ಕೆಪಾಸಿಟಿ 3 ಐತಿ. ಅಂದ್ರ ಟೋಟಲ್ 14 ದಿವಸ. ಇವೊಂದು ದಿವಸ ಎಕ್ಸ್ಟ್ರಾ ತಗೊಂಡ್ ಈಗ 15 ದಿವಸ. ನೆಕ್ಸ್ಟ್ ಇವು 1/3 ಎಡ ಟೋಟಲ್ ನೋಡ್ರಿ 14 ಪ್ಲಸ್ ಎ ಒಂದ್ ಕೆಲಸ 15 ಪ್ಲಸ್ 1/3 ಎಷ್ಟಾಯ್ತು, 15 ಪೂರ್ಣ 1/3. ಆಪ್ಷನ್ 2. ಈ ಮೆಥಡ್ ನೀವು ಬಿಡಿಸ್ಬೇಕು. ಇದು ಕಾನ್ಸೆಪ್ಟ್ ಅರ್ಥ ಆಗ್ಲಿ. ಓಕೆ.